ನಮಸ್ಕಾರ. ನಾನು ಇವತ್ತಿಲ್ಲಿ ರುಚಿಯಾದ ಬಾಳೆಹಣ್ಣು ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೇನೆ. 1 ಬೌಲ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಸ್ವಲ್ಪ ಮೆತ್ತಗೆ ಆಗುತ್ತೆ ಅದು ಆವಾಗ. ಆಮೇಲೆ ಒಂದು 5ರಿಂದ 6 ಏಲಕ್ಕಿ ಬಾಳೆಹಣ್ಣನ್ನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಕೊಂಡು ಅದಕ್ಕೆ ಹಾಕಬೇಕು. ಆಮೇಲೆ ಒಂದು ಅರ್ಧ ಬೌಲು ಆಗುವಷ್ಟು ಹಸಿ ತೆಂಗಿನಕಾಯಿಯನ್ನು ತುರಿದ್ಬಿಟ್ಟು ಹಾಕಬೇಕು ಅದಕ್ಕೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು. ಆಮೇಲೆ ಒಂದು ದೊಡ್ಡ ಚಮಚ ಆಗುವಷ್ಟು ಬೆಲ್ಲವನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು. ನಾನು ಯಾವಾಗಲೂ ಜೋನಿ ಬೆಲ್ಲವನ್ನೇ ಉಪಯೋಗಿಸೋದು. ಸಕ್ಕರೆ ಹಾಕ್ಕೊಳ್ಳುವವರು ಹಾಕ್ಕೊಳ್ತಾರೆ, ಆದರೆ ಆರೋಗ್ಯದ ದೃಷ್ಟಿಯಿಂದ ಈ ರೀತಿ ಬೆಲ್ಲ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಬೇಕು ಅದಕ್ಕೆ. ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮಾಮೂಲಿ ಅವಲಕ್ಕಿ ಜೊತೆ ಸೈಡಿಗೆ ತಿನ್ನೋಕ್ಕೆ ಇದನ್ನು ಮಾಡ್ಕೋಬೋದು. ಸ್ವಲ್ಪ ಜೊತೆಗೆ ಸ್ವೀಟ್ ಬೇಕು ಅನ್ನುವವರು ಈ ಅವಲಕ್ಕಿಯನ್ನು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಮತ್ತು ಹೊಟ್ಟೆ ತುಂಬಿದ ಫೀಲಿಂಗ್ ಕೊಡುತ್ತೆ. ಆಮೇಲೆ ಇದಕ್ಕೆ 2 ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕು. ತುಪ್ಪ ರುಚಿಯನ್ನು ಹೆಚ್ಚಿಗೆ ಮಾಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಒಣ ದ್ರಾಕ್ಷಿಯನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಬೇಕು. ಇದೆಲ್ಲ ಆಪ್ಷನಲ್ಲು. ತುಪ್ಪ, ಒಣ ದ್ರಾಕ್ಷಿ ಎಲ್ಲ ಆಪ್ಷನಲ್ಲು. ಆಮೇಲೆ ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ರುಚಿಯಾದ ಬಾಳೆಹಣ್ಣು ಅವಲಕ್ಕಿ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.